Hello guys, welcome to my vlog. This is part 2 of welcoming 2026. ನಾನು ಕೇಕ್ ಮಾಡ್ತಾಯಿದ್ದೆ, ಬೇಕ್ ಮಾಡೋಕ್ಕೆ ಇಟ್ಟಿದ್ದೆ. ಅದಕ್ಕೆ ಮೇಲ್ಗಡೆ ಗಾರ್ನಿಷಿಂಗಿಗೆ ಚಾಕ್ಲೇಟ್ ಗನಾಶನ್ನು ರೆಡಿ ಮಾಡೋಣ ಅಂತ ಅಮೂಲ್ ಫ್ರೆಶ್ ಕ್ರೀಮ್ನ ಮತ್ತು ಚಾಕ್ಲೇಟನ್ನು ಮೆಲ್ಟ್ ಮಾಡೋಕ್ಕೆ ಕುಕ್ಕರ್ ಬಿಸಿ ಇತ್ತಂತ ಕುಕ್ಕರ್ ಮೇಲೇ ಇಟ್ಟಿದ್ದೆ. ನಾನು 1:1 ರೇಷೋದಲ್ಲಿ ಕ್ರೀಮ್ನ ಮತ್ತು ಚಾಕ್ಲೇಟನ್ನು ಮೆಲ್ಟ್ ಮಾಡೋಕ್ಕೆ ಇಟ್ಟಿದ್ದೆ. ಇದು ಮೆಲ್ಟ್ ಆಗೋಷ್ಟರಲ್ಲಿ 45 ಮಿನಿಟ್ಸ್ ಆಗಿತ್ತು. ಕೇಕ್ ಬೇಕ್ ಕೂಡ ಆಗಿತ್ತು. ಇದನ್ನ ಆರಿಸೋಣ ಅಂತ ಹೇಳ್ಬಿಟ್ಟು ಆರೋ ಗ್ಯಾಪ್ನಲ್ಲಿ ನಾನು ಕೂಡ ರೆಡಿಯಾಗಿ ಆರಿಸಿ ತೊಗೊಂಬಂದಿದ್ದೀನಿ. ಕೇಕ್ನ ಡಬ್ ಹಾಕೋದೊಂದೇ ಬಾಕಿ ಇತ್ತು. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಬ್ ಹಾಕೋ ಟೈಮ್ನಲ್ಲಿ ಒಂದು ಟೆನ್ಷನ್ ಮಾತ್ರ ಏನಿತ್ತಂದರೆ ಅಂಟ್ಕೋಬಾರ್ದಪ್ಪ ದೇವ್ರೆ ಅಂತ ಹೇಳಿಬಿಟ್ಟು 90% ಚೆನ್ನಾಗಿ ಬಂದಿತ್ತು. ಇನ್ನು 10% ಏನಂದರೆ ಹಾರ್ಟಿನ ಫ್ರಂಟ್ ಶೇಪೇ ಸ್ವಲ್ಪ ಕೆಟ್ಟು ಹೋಗಿತ್ತು. ಸೊ ಅದನ್ನೇ ಕರೆಕ್ಷನ್ ಮಾಡ್ತಾಯಿದ್ದೀನಿ. ಏನೋ ಮಾಡಿ ಚೆನ್ನಾಗಿ ಕಾಣಲಿ, ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಲ್ವಾ ಅಂತ ಹೇಳಿ. ನನಗೆ ಈ ಗ್ಯಾಪಲ್ಲಿ ಏನೋ ಅಚೀವ್ ಮಾಡಿದ್ದೀನಿ ಅನ್ನೋ ಫೀಲ್ ಆಗ್ತಾಯಿತ್ತು. ಫಸ್ಟ್ ಕೇಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹೊಸ ವರ್ಷ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಗ್ತಿದೆ ಅನ್ನೋ ಹೋಪಲ್ಲಿ ನಾನು ಖುಷಿ ಪಡ್ತಾ ನಾನು ಕೇಕಿನ ಡಬ್ಬ ಹಾಕಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಈ ಗ್ಯಾಪಲ್ಲಿ ರೈಸ್ ಕೂಡ ರೆಡಿ ಆಗಿತ್ತು. ಪ್ಲೇಟಿಗೆ ಹಾಕಿ ಆರಿಸಿ ಸ್ವಲ್ಪ ಟೇಸ್ಟ್ ನೋಡೋಣ ಅಂತ ಇಟ್ಕೊಂಡಿದ್ದೆ. ಕೇಕ್ನ ಕರೆಕ್ಷನ್ ಮಾಡಿ ಚೆನ್ನಾಗಿ ಕಾಣೋ ಥರ ಮಾಡಿದ್ದೀನಿ. ಏನೋ ಚೆನ್ನಾಗಿ ಕಾಣ್ತಾ ಇದೆ. 90% ಇದ್ರೂ ಬಂದಿದೆ. ಚೆನ್ನಾಗಿ ಟೇಸ್ಟ್ ಕೂಡ ಅನಿಸುತ್ತೆ ಚೆನ್ನಾಗಿ ಆಗಿದೆ ಅಂತ. ಚಾಕ್ಲೇಟ್ ಗಾರ್ನಿಷಿಂಗಿಗೆ ಚಾಕ್ಲೇಟ್ ಗನಾಶ್ ಕೂಡ ರೆಡಿಯಾಗಿದೆ. ಚಾಕ್ಲೇಟ್ ಮೆಲ್ಟಾಗಿ ರೆಡಿಯಾಗಿತ್ತು. ಟೈಮ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೇಸ್ಟ್ ನೋಡಿ ಬೇಗ ಹೊರಟ್ರೆ ಟೈಮ್ ಆಗಿಬಿಟ್ಟಿತ್ತು. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ದೇವರು ಆಯುಷ್ಯ, ಅಂತಸ್ತು, ಆರೋಗ್ಯ ಎಲ್ಲ ಕೊಟ್ಟು ಚೆನ್ನಾಗಿಟ್ಟಿರ್ಲಿ. ವರ್ಷದ ಮೊದಲನೇ ದಿನ ಗುರುವಾರ ಆಗಿದ್ದರಿಂದ ನಾನು ಪ್ರತಿ ಗುರುವಾರ ಯಾವ ರೀತಿ ಪೂಜೆ ಮಾಡ್ತೀನೋ ಅದೇ ರೀತಿ ಇವತ್ತೂ ಪೂಜೆ ಮಾಡಿ ರಾಯರ ಮಠಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಬಂದ್ವಿ. ನಿಮ್ಮ ಮೇಲೇನೋ ರಾಯರ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಆಶಿಸ್ತೀನಿ. ನಾವು ಇವತ್ತು ಸಿದ್ಧಾರೂಢ ಮಠಕ್ಕೆ ವಿತೌಟ್ ಪ್ಲ್ಯಾನಿಂಗ್ ಹೋಗಿದ್ವಿ. ಯಾಕಂದರೆ ವರ್ಷದ ಮೊದಲನೇ ದಿನ ಚೆನ್ನಾಗಿರಲಿ, ಆಶೀರ್ವಾದ ಸಿಗಲಿ ಅಂತ ಹೇಳಿಬಿಟ್ಟು ಹೋದರೆ ಸಿದ್ಧಾರೂಢ ಮಠದಲ್ಲಿ ತುಂಬ ರಶ್ ಇತ್ತು. ನಾವು ಕ್ಯೂವಲ್ಲಿ ನಿಂತು ದರ್ಶನ ಪಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರುವಾಗ ಇವಾಗ ನಾನು ತೋರಿಸ್ತೀನಿ ಅಜ್ಜಾರು. ಏನಂದರೆ ನನಗೆ ನನ್ನ ಮನಸ್ಸಿಗೆ 10 ವರ್ಷದಿಂದ ಸಿಕ್ಕಾಗ ಇವರು ಸಿದ್ಧಾರೂಢ ಅಜ್ಜನ ಪ್ರತಿರೂಪ ಥರ ಕಂಡಿದ್ದರು. ಸೊ ಅವರು ಆಶೀರ್ವಾದ ತೊಗೊಂಡು ಬಂದಿದ್ದೆ. 10 ವರ್ಷದ ನಂತರ ನನಗೆ ಇವ್ರು ಕಾಣಿಸಿದ್ರಿಂದ ನನ್ನ ವರ್ಷದ ಮೊದಲನೇ ದಿನ ಅಜ್ಜನ ಆಶೀರ್ವಾದ ಸಿಕ್ತು ಅಂತ ಹೇಳಿಬಿಟ್ಟು ನನ್ನ ಖುಷೀಲಿ ನನ್ನ ಹೊಸ ವರ್ಷನ ವೆಲ್ಕಮ್ ಮಾಡಿಕೊಂಡು ಈ ರೀತಿ ಸೆಲೆಬ್ರೇಟ್ ಮಾಡಿದ್ದೀನಿ. ನಿಮ್ಮ ವರ್ಷ ಕೂಡ ಚೆನ್ನಾಗಿರಲಿ ಅಂತ ಹಾರೈಸ್ತಾ ಈ ವ್ಲಾಗ್ನ ಮುಗಿಸ್ತೀನಿ.